ಹಾಯ್ ಫ್ರೆಂಡ್ಸ್, ನಿಮ್ಮ ಒಂದು ವಾಟ್ಸಪ್ನಲ್ಲಿ ನಿಮ್ಮ ಒಂದು ಲವರ್ ಅಥವಾ ಬಾಯ್ ಫ್ರೆಂಡ್ನ ನಂಬರ್ನ ಡಿಲೀಟ್ ಮಾಡದೆ ಹಾಗೂ ಅವ್ರು ಮಾಡಿರುವಂಥ ಮೆಸೇಜ್ಗಳನ್ನ ಚಾಟ್ನ ಡಿಲೀಟ್ ಮಾಡದೆ ನಂಬರ್ ನಿಮ್ಮದು ಯಾರಿಗೂ ಗೊತ್ತಾಗದೆ, ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಯಾರಿಗೂ ಗೊತ್ತಾಗದೇ ಹೇಗೆ ಹೈಡ್ ಮಾಡಿ ಇಡೋದು ನಿಮ್ಮ ವಾಟ್ಸಪ್ನಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ತುಂಬ ದಿನ ಆಯಿತು ಲಾಂಗ್ ವಿಡಿಯೋ ಮಾಡಿ. ಒಂದು ವಾರಕ್ಕೊಂದ್ಸರಿ ಒಂದು ಶಾರ್ಟ್ ವಿಡಿಯೋನ ಹಾಕೊಂಡು ಸುಮ್ಮನೆ ಇರ್ತದೆ, ಟೈಮ್ ಸಿಗ್ತಾ ಇರಲಿಲ್ಲ. ಸೊ ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆಗಿದೆ. ವಾಚ್ ಅವರು ಇನ್ನೂ ಆಫ್ ಮಾನಿಟೈಸೇಷನ್ ಆಗಿರೋದು. ಫುಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ಇನ್ನೂ 600 ಅವರ್ಸ್ ಫಾಸ್ಟ್ ಟೈಮ್ ಬೇಕು. ಅದಕ್ಕೆ ಲಾಂಗ್ ವಿಡಿಯೋ ಟ್ರೈ ಮಾಡ್ತಾಯಿದ್ದೀನಿ. ಆಫ್ ಮಾನಿಟೈಸೇಷನ್ ಆಗಿಲ್ಲ, ಹಿಂಗೆ ಫುಲ್ ಮಾನಿಟೈಸೇಷನ್ ಅಪ್ಲೈ ಮಾಡೋಣ ಅಂದ್ಬಿಟ್ಟು ಲಾಂಗ್ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಅವರ್ಸ್ ಕವರ್ ಆಗಲಿಕ್ಕೋಸ್ಕರ. ಸೊ ಈ ಒಂದು ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ಕೆಲವೊಂದು ಟ್ರಿಕ್ಸ್ ಇದ್ದಾವೆ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರುತ್ತೆ, ತುಂಬ ಜನಕ್ಕೆ ಇದೇನು ಗೊತ್ತಿರೋದಿಲ್ಲ. ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದು ಪರ್ಸ್ನಲ್ ಚಾಟ್ ಮಾಡ್ತಿರಲ್ಲ ಅಂಥವ್ರಿಗೆ ಮಾತ್ರ. ಇಲ್ಲ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಲವರ್ಸ್ದಾಗಿರ್ಬೋದು, ಏನೇ ಆಗಿರ್ಬೋದು, ನೀವು ಪರ್ಸ್ನಲಾಗಿ ನಿಮ್ಮ ಫ್ಯಾಮಿಲಿಗಾಗಿರ್ಬೋದು, ಯಾರಿಗೆ ನಿಮ್ಮ ಫ್ರೆಂಡ್ಸ್ ಯಾರಿಗೂ ಗೊತ್ತಾಗಲೇಬಾರ್ದು. ನಂಬರು ಇರಬೇಕು, ನೀವು ಮಾಡ್ತಾ ಇರೋ ವಾಟ್ಸಪ್ ಚಾಟೂ ಹಾಗೆ ಇರಬೇಕು, ಡಿಲೀಟ್ ಆಗ್ದಿರಾ ಅಂತ ಹೈಡ್ ಮಾಡಿ ಇಡೋದು. ಯಾರು ಗೊತ್ತಾಗ್ದಿನ ಹೈಡ್ ಮಾಡಿ ಇಡೋದು ವಾಟ್ಸಪ್ನಲ್ಲೇ. ಯಾವ ಥರ ಅಂತ ಈ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ಈ ವಿಡಿಯೋ ಫುಲ್ ಮಾಡಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಒಂದು ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಗುಡ್ ಇನ್ಫಾರ್ಮೇಷನ್ ಅಂತ ಒಂದು ಕಾಮೆಂಟ್ ಕೊಡಿ. ಹಾಗೆ ನನ್ನ ಒಂದು ಚಾನಲ್ ಗ್ರೋತ್ ಆಗೋಕ್ಕೆ ನೀವು ಸಪೋರ್ಟ್ ಮಾಡೋದು. ಸೊ ಅದು ಹೇಗೆ ಮಾಡೋದು ಅಂತ ನೋಡೋದು ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇಲ್ಲಿವರೆಗೂ ಆಫ್ ಮಾನಿಟೈಸೇಷನ್ ಆಗಿದೆಯಲ್ಲ, ಅಲ್ಲಿವರೆಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಹಾಗಾದರೆ ಹೇಗೆ ಅನ್ನೋದು ಸೆಟ್ಟಿಂಗು ನೋಡೋಣ ಬನ್ನಿ. ನನ್ನ ಹತ್ರ ಇರೋದು ಒಂದೇ ಕ್ಯಾಮ್ರಾ ಮೊಬೈಲು. ಸೊ ಅದಕ್ಕೆ ಸ್ಕ್ರೀನ್ ವಿಡಿಯೋ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. 2 ವಿಡಿಯೋ ಇದ್ದಿದ್ರೆ ನಾನು ಹೇಳ್ತಾ ಇರೋದನ್ನು ಮತ್ತು ನಾನು ಏನು ಮಾಡ್ತೀನೋ ಆ ಸ್ಕ್ರೀನ್ ವಿಡಿಯೋ ಸೈಡಲ್ಲಿ ಬರ್ತಾಯಿತ್ತು, ಆ ಥರ ವಿಡಿಯೋ ಇರ್ಬೋದು. ನಾನು ಇನ್ನೂ ಯಾವುದು ಮೈಕ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ಆಗಿರ್ಬೋದು ಏನೂ ಪರ್ಚೇಸ್ ಮಾಡಲಿಲ್ಲ. ನಾನು ಇರೋದು ಒಂದು ಸಿಂಗಲ್ ಮೊಬೈಲಲ್ಲೇ, ಅದರಲ್ಲೇ ಮಾಡ್ತಾ ಇರೋದು, ಅದರಲ್ಲೇ ಚಾನಲ್ ಸಕ್ಸಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಅದು ಹೇಗೆ ಸೆಟ್ಟಿಂಗ್ ಮಾಡೋದು ಅಂತ. ಸೊ ಮೊದಲು ನಿಮ್ಮ ಒಂದು ಮೊಬೈಲ್ನಲ್ಲಿ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಸೊ ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಯಾರನ್ನ ಚಾಟು ಸೀಕ್ರೆಟಾಗಿ ಇಡಬೇಕಂತಿದ್ರು ಆ ನಂಬರ್ನ ಸೆಲೆಕ್ಟ್ ಮಾಡಿ. ನಂಬರ್ನ ಸೆಲೆಕ್ಟ್ ಮಾಡಿದಾದಮೇಲೆ ಈ 3 ಡಾಟ್ ಇದೆಯಲ್ಲ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಲಾಕ್ ಚಾಟ್ ಅಂತಿದೆಯಲ್ಲ, ಲಾಕ್ ಚಾಟ್ ಮಾಡಿ. ಸೊ ಕಂಟಿನ್ಯೂ ಕೊಡ್ತಾಯಿದ್ದೀನಿ. ನಿಮ್ಮ ಒಂದು ತಮ್ನೇಲ್ ಇದು ಕೇಳುತ್ತೆ, ಫಿಂಗರ್ ಪ್ರಿಂಟು ಕೊಡಿ. ಸೊ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾದಮೇಲೆ ಈಗ ನೋಡಿ ಅದು ನಂಬರ್ ಕಾಣಿಸ್ತಾ ಇಲ್ಲ. ಸೊ ಅದಾದಮೇಲೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಸ್ಕ್ರೋಲ್ ಔಟ್ ಮಾಡಿದ್ರೆ ಲಾಕ್ ಚಾಟ್ಸ್ ಅಂತಿರುತ್ತೆ. ಸೊ ಈ ಲಾಕ್ ಚಾಟ್ಸ್ ಅಂತ ಇದ್ರೂ ನಿಮ್ಮ ಮನೇಲಿ ಯಾರಾದರೂ ಫ್ರೆಂಡ್ಸು ಇಲ್ಲ ವೈಫು ಹಸ್ಬೆಂಡ್ ಯಾರನ್ನಿದ್ರೆ ಕೇಳ್ತಾರೆ, ಇದೇನು ಲಾಕ್ ಚಾಟ್ಸ್ ಅಂತಿದೆ, ಯಾರನ್ನ ಲಾಕ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಸೊ ಈ ಲಾಕ್ ಚಾಟ್ಸೂ ಕಾಣಿಸ್ಬಾರ್ದು ಅಂದರೆ ಏನು ಮಾಡಬೇಕು ಅಂತಂದರೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಕ್ ಚಾಟ್ಸನ್ನು, ಮತ್ತು ಪಾಸ್ವರ್ಡ್ ಇದು ಕೇಳುತ್ತೆ, ಫಿಂಗರ್ ಪ್ರಿಂಟ್ ಕೊಡಿ. ಸೊ ಅದು ಓಪನ್ ಆಗುತ್ತೆ. ಅದರಲ್ಲಿ ಯಾರು ನಾವು ಲಾಕ್ ಮಾಡಿ ಇಟ್ಟಿದ್ದೀವಿ ಇದು ಕಾಣಿಸ್ಬಾರ್ದಂದರೆ ನಮ್ಗೆ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಚಾಟ್ ಲಾಕ್ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಹೈಡ್ ಲಾಕ್ಸ್ ಚಾಟ್ಸ್ ಅಂತಿದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡಿದ್ದಾದಮೇಲೆ ನಾನು ಆಗಲೇ ಒಂದು ಸರಿ ಕೊಟ್ಟಿದ್ದೆ, ಅದಕ್ಕೆ ಯೂಸ್ ಮೈ ಸೀಕ್ರೆಟ್ ಕೋಡ್ ಅಂತಿದೆ, ಇಲ್ಲ ಚೈನ್ ಸೀಕ್ರೆಟ್ ಕೋಡ್ ಅಂತಿದೆ. ಸೊ ನಾನು ಚೈನ್ ಸೀಕ್ರೆಟ್ ಕೋಡ್ ಕೊಡ್ತೀನಿ. ಸೊ ನಿಮ್ಗೆ ಏನು ಬೇಕಾದರೂ ಕೊಟ್ಕೊಳ್ಳಿ. ನಾನು ಸಿಂಪಲ್ ಈಗ 111 4 ಡಿಜಿಟ್ ಕೊಡಬೇಕು, 4 ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೊಡ್ತೀನಿ. ಮತ್ತೆ ಇನ್ನೊಂದು ಸರಿ ಅದನ್ನೇ ಕೇಳುತ್ತೆ, ನೀವೇನು ಕೊಟ್ಟಿದ್ದೀರೋ ಅದನ್ನು ಮತ್ತೆ ಇನ್ನೊಂದು ಸರಿ ಕೊಡಿ, ಡನ್ ಕೊಡಿ. ಸೊ ಇದು ಆನ್ ಆಗುತ್ತೆ. ಆನ್ ಆದಮೇಲೆ ನಾನು ಮತ್ತೆ ನೋಡಿ ವಾಟ್ಸಪ್ಪಿಂದ ಬ್ಯಾಕ್ ಬರ್ತೀನಿ. ಸೊ ಈಗ ಇಲ್ಲಿ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೂ ಅದು ಚಾಟ್ಸ್ ಲಾಕ್ ಅನ್ನೋದು ತೋರಿಸ್ತಾ ಇಲ್ಲ. ಸೊ ಈಗ ಅದನ್ನು ಹೆಂಗೆ ಓಪನ್ ಮಾಡೋದು ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಯಾರು ಪಾಸ್ವರ್ಡ್ ಕೊಟ್ಟಿದ್ರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಹೆಂಗೆ ಓಪನ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಮೇಲ್ಗಡೆ ಈಗ ಸರ್ಚ್ ಇದೆಯಲ್ಲ, ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ 111 ಪಾಸ್ವರ್ಡ್ ನಾವೇನು ಕೊಟ್ಟಿದ್ದು ಅದಕ್ಕೆ ನೋಡಿ ಚಾಟ್ಸ್ ಲಾಕ್ ಅನ್ನೋದು ಇವಾಗ ತೋರಿಸುತ್ತೆ. ಹಂಗೆ ನಾರ್ಮಲಾಗಿ ಅಂದರೆ ತೋರಿಸಲ್ಲ. ನಾವೇನು ಪಾಸ್ವರ್ಡ್ ಕೊಟ್ಟಿದ್ರೋ ಸರ್ಚಲ್ಲಿ ಅದು ಹಾಕಿದ್ರೆ ಮಾತ್ರ ತೋರಿಸುತ್ತೆ. ಅದನ್ನು ಓಪನ್ ಮಾಡಿ ನಾವು ಅವ್ರಿಗೆ ಏನು ಬೇಕೋ ಚಾಟ್ ಮಾಡ್ಕೋಬೋದು ಪರ್ಸ್ನಲ್ಲಾಗಿ. ಸೊ ಇದೊಂದು ಆಪ್ಷನ್ನು ನಿಮ್ಗೆ ತುಂಬ ಯೂಸ್ಫುಲ್ ಅಂದ್ಕೊತೀನಿ. ಮತ್ತು ಇನ್ನೂ ಒಂದಿದೆ, ಹಂಗೆ ವೆಯ್ಟ್ ಮಾಡಿ ಸ್ವಲ್ಪ. ಸೊ ನೆಕ್ಸ್ಟ್ ಯಾವುದಾದ್ರೆ ಮತ್ತೆ ಯಾವುದಾದ್ರೂ ಒಂದು ಎಕ್ಸಾಂಪಲ್, ಈಗ ನಿಮಗೆ ತುಂಬ ಚಾಟ್ ಮಾಡ್ತಾನೆ ಇರಬೇಕು ಅನಿಸುತ್ತೆ. ಯಾರಾದರೂ ಜಾಸ್ತಿ ಚಾಟ್ ಮಾಡ್ತಾ ಇರ್ತಾರೆ ಪರ್ಸ್ನಲ್ಲಾಗಿ ಕಂಟಿನ್ಯೂಸ್ಗೆ. ಸೊ ಅವ್ರದ್ದು ಮಾತ್ರ ಸಪ್ರೇಟಾಗಿ ಓಪನ್ ಮಾಡಿ ಹೇಗೆ ನೋಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ 3 ಡಿಜಿಟ್ ಇದೆಯಲ್ಲ, 3 ಡಿಜಿಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಚಾಟ್ ಶಾರ್ಟ್ಕಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದಾದಮೇಲೆ ಆ್ಯಡ್ ಅಂತಿರುತ್ತೆ, ಆ್ಯಡ್ ಕೊಡಿ. ಆ್ಯಡ್ ಕೊಟ್ಟಿದ ತಕ್ಷಣ ಅದು ಎಲ್ಲಿರುತ್ತೆ ಅಂದರೆ ನೋಡಿ ಲಾಸ್ಟಲ್ಲಿರುತ್ತೆ. ಈಗ ಇಲ್ಲಿ ಬಂದು ನೋಡಿ, ಇದು ಸಪ್ರೇಟಾಗಿ ಬಂದಿದೆ. ನಿಮ್ಗೆ ಎಲ್ಲ ಬೇಕಾದರೆ ನಿಮ್ಮ ಒಂದು ಫ್ರಂಟ್ ಪೇಜ್ಗೆ ಹಾಕ್ಕೊಳ್ಳಿ. ಇದನ್ನು ನಿಮ್ಮ ಒಂದು ಫ್ರಂಟ್ ಪೇಜ್ಗೆ ಎಲ್ಲಿ ಬೇಕೋ ಅಲ್ಲಿ ಇಕ್ಕೊಳ್ಳಿ. ಸೊ ಈಗ ನೋಡಿ, ಇದು ನೀವು ಒಂದು ತುಂಬ ಯೂಸ್ ಮಾಡ್ತೀರಾ, ಒಂದೇ ಒಂದು ನಂಬರ್ ನೀವು ಪರ್ಸ್ನಲ್ಲಾಗಿ ತುಂಬ ಚಾಟ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಇವಾಗ ಇದ್ರ ಮೇಲೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಅದೇ ಚಾಟ್ ಲಾಕ್ ಓಪನ್ ಆಗುತ್ತೆ. ಆಯ್ತಾ ಫ್ರೆಂಡ್ಸ್,
ಇದೊಂದು ಸೆಕೆಂಡ್ ಡಿಜಿಟ್, ಈ ಸೆಕೆಂಡ್ ನಿಮಗೆ ಯೂಸ್ಫುಲ್ ಆಗಿರುವಂಥ ಟ್ರಿಕ್ಕು. ಸೊ ಫಸ್ಟ್ ಟ್ರಿಕ್ಕು ಚಾಟ್ ಲಾಕ್ ಮಾಡೋದು, ಹೈಡ್ ಆಗಿ ಮಾಡೋದು, ಯಾರಿಗೂ ಗೊತ್ತಿಲ್ದಿರೆ. ಸೆಕೆಂಡ್ ಒಂದು ಬಂದು ತುಂಬ ಚಾಟ್ ಮಾಡ್ತಿದ್ದಾರೆ ಡೈಲಿ ನೀವು, ಸೊ ಆ ನಂಬರ್ ಮಾತ್ರ ಪರ್ಟಿಕ್ಯುಲರಾಗಿ ಚಾಟ್ ಹೆಂಗೆ ಮಾಡೋದಂದರೆ ನಾನು ತೋರಿಸಿದ್ನಲ್ಲ ಆ ಥರ ಮಾಡಿ ನೋಡಿ. ಇಲ್ಲಿ ಅದು ಸಪ್ರೇಟಾಗಿ ನೀನು ಎಷ್ಟು ನಂಬರ್ 4-5 ನಂಬರ್ ಮಾಡಿದ್ನೋ ಆ 4-5 ನಂಬರ್ ಬರ್ತಾನೆ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಚಾಟ್ ಮಾಡ್ಬೋದು ಅದಕ್ಕೋಸ್ಕರ. ಸೊ ಈ ಒಂದು 2 ಇನ್ಫಾರ್ಮೇಷನ್ ನಿಮಗೆ ತುಂಬ ಇಷ್ಟ ಆಗಿದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡಿ, ನಿಮ್ಮ ಫ್ರೆಂಡ್ಸ್ ನೋಡಲಿ. ಸೊ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ, ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ನನಗೆ. ಸೊ ಜೈ ಹಿಂದ್, ವಂದೇ ಮಾತರಂ.